ಬೀರ್ ನಡೆಯುವವರು ಇಲ್ಲ ಮ್ಯಾಚ್ ನೋಡುವಾಗ ಇದೇ ವಿನ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಕಲ್ಲಲಮ್ಮ ಅಲ್ಲಿ ಸಹ ಕೆಲವು ಜನ ಎಕ್ಸ್ಪರ್ಟ್ ಇರ್ತಾರೆ. ಅಲ್ಲಿ ನೋಡಿ ಇಲ್ಲೇ ಕಲ್ಲಲಮ್ ಉಂಟಂತ ಹಾಗೆ 7 ವರ್ಷ ಇದ್ದಾರೆ. ಕಲ್ಲಲಮ್ ಹೇಗೆ ತೆಗೆಯುವುದಂತ ನೀವು ಎನ್ಕೊಳ್ತಿದ್ದೀರಾ ಅಂತ. ಸೊ ಕಲ್ಲಲಮ್ ತೆಗಿಲಿಕ್ಕೆ ಬಾರಿ ಈಸಿ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡ್ಲಿ ಬಂದಿದ್ದೇನೆ. ನೀವು ಎಂತ ಅಂತ ಎನಿಸ್ತಿದ್ದೀರಾ? ಸೊ ಎಂತ ಹೇಳಿದ್ರೆ, ರೈನಿ ಸೀಸನ್ ಅಲ್ಲೇ ಒಂದು ಸ್ಪೆಷಲ್ ಫ್ರೂಟ್ಸ್ ವೆಜಿಟೇಬಲ್ಸ್ ಆಗೋದಂತ ಉಂಟು. ಸೊ ಅದು ಕೆಲವರಿಗೆ ಬಾರಿ ಇಷ್ಟದ್ದು. ಸೊ ನಂಗೆ ಅಂತೂ ತುಂಬಾ ಇಷ್ಟದ್ದು ಪರ್ಸನಲಿ. ಅದು ನಾನು ಇವತ್ತು ನನ್ನಾರೆ ನಾನ್ ಮತ್ತೆ ನಂದು ಫ್ರೆಂಡ್ ತೆಗಿಲಿಕ್ಕೆ ಬಂದಿದ್ದೇವೆ. ಹೇಗೆ ಉಂಟಂತ ನಿಮ್ಗೆ ತೋರಿಸ್ತೇವೆ. ಸೊ ಹೊರದೇಶದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ತುಂಬಾ ಇಷ್ಟ ಆಗ್ಬೋದು. ಇನ್ನು ಮಾರ್ಕೆಟ್ ಅಲ್ಲಿ ಇದಕ್ಕೆ ತುಂಬಾ ಈಗ ಎಟ್ ಪ್ರೆಸೆಂಟ್ ಒಳ್ಳೆ ರೇಟ್ ಉಂಟು. ಸೊ ಎಷ್ಟು ರೇಟ್ ಅಂತ ಮತ್ತೆ ಹೇಳ್ತೇನೆ. ಅದ್ರ ಮೊದಲು ಎಂತ ಅಂತ ಹೇಳ್ತೇನೆ. ಸೊ ನಾವೀಗ ಹುಡುಕ್ಲಿಕ್ಕೆ ಬಂದದ್ದು ಕಲ್ಲಲಮ್. ಕಲ್ಲಲಮ್ ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಮಶ್ರೂಮ್ ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಇಲ್ಲಿದ್ದು ಗುಡುಗಿಗೆ ಭೂಮಿ ಒಳಗಿರ್ತದೆ, ಮಣ್ಣಿನ ಒಳಗಿರ್ತದೆ. ಸೊ ಅದು ನಾವು ತೆಗಿಬೇಕು, ಮತ್ತೆ ಸಿಗ್ತದೆ, ಮತ್ತೆ ವಾಶ್ ಮಾಡಿ ಪದಾರ್ಥ ಮಾಡ್ತಾರೆ. ಸೊ ತುಂಬಾ ಒಳ್ಳೇದಾಗ್ತದೆ. ಸೊ ನಂಗೆ ಅಂತೂ ತುಂಬಾ ಇಷ್ಟ. ಅದಕ್ಕೆ ನಾನು ಇವತ್ತು ತೆಗಿಲಿಕ್ಕೆ ಬಂದಿದ್ದೇನೆ. ಸೊ ಹೇಗೆ ಉಂಟು ನಿಂಗೆ ಸಹ ತೋರಿಸ್ತೇನೆ, ಹೇಗೆ ತೆಗೆಯುವುದಂತ ಸಹ ಪ್ರೊಸೀಜರ್ ತೋರಿಸ್ತೇನೆ. ಸೊ ನಾನೀಗ ಎಲ್ಲಿದ್ದೆ ಅಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮುಂಡಾರ್ ಗ್ರಾಮದಲ್ಲಿದ್ದೇನೆ. ಸೊ ಈಗ ನಾವು ತೆಗಿಯುವ. ಸೊ ನೀವು ತೆಗ್ದಿದ್ದೀರಾ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಸೊ ಕಲ್ಲಲಮ್ ತಿಂದಿದ್ದೀರಾ ಇಲ್ವಾ ಅಂತ. ಈಗ ನಾವು ನಮ್ದು ವಿಡಿಯೋ ಸ್ಟಾರ್ಟ್ ಮಾಡುವ. ನೀವು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ಸೊ ಕಲ್ಲಲಮ್ ಹೇಗೆ ತೆಗೆಯುವುದಂತ ನೀವು ಎನ್ಕೊಳ್ತಿದ್ದೀರಾ ಅಂತ. ಸೊ ಕಲ್ಲಲಮ್ ತೆಗಿಲಿಕ್ಕೆ ಬಾರಿ ಈಸಿ. ಭೂಮಿಯೊಳಗೆ ಇರ್ತದೆ. ಸೊ ಎಲ್ಲ ಕಡೆ ಆಗುದಿಲ್ಲ, ಕೆಲವು ಕಡೆ ಮಾತ್ರ ಆಗುದು. ಫಸ್ಟ್ ತೆಡಿಲಿಗೆ ಅಂದ್ರೆ ತಂಡರಿಗೆ ಆಗುದು ಇದು. ಸೊ ಹೇಗೆ ತೆಗೆಯುದು ಅಂದ್ರೆ ಇಲ್ಲೇ ಜಾಸ್ತಿ ಕಾಣ್ತದೆ. ಸೊ ನೋಡಿ ನೀವು. ಸೊ ಇದು ಕಲ್ಲಲಮ್ಮೆ. ಸೊ ಇದು ಕಲ್ಲಲಮ್ಮೆ ನೋಡ್ಬೋದು. ಕೆಲವು ಉಂಟು ಇಲ್ಲಿ ನೋಡಿ. ಸೊ ಭೂಮಿಯೊಳಗೆನೆ ಇರ್ತದೆ. ಸೊ ಹೀಗೆ ಕಾಣ್ತದೆ. ಅದರಲ್ಲಿ ಒಳ್ಳೇದು ಮತ್ತೆ ತೊಳೆದು ನೋಡ್ಬೋದು ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದಲ್ಲ ಅಂತ. ಸೊ ಕೆಲವು ಉಂಟು ಇಲ್ಲಿ. ಈಗ ಇಷ್ಟು ಸಿಕ್ಕಿದ್ದು, ಇನ್ನು ಕೆಲವು ಸಿಗ್ತದೆ ಇಲ್ಲಿ ನೋಡಿ. ಇಲ್ಲಿ ಸಹ ಉಂಟು, ಕೆಲವು ಉಂಟು ಇಲ್ಲಿ ಒಂದೇ ಏರಿಯಾದಲ್ಲಿ. ಸೊ ಈಗ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಉಂಟು. ಇನ್ನು ಈಗ ಡಿಮಾಂಡ್ ಸಹ ಉಂಟು ಮಳೆಗಾಲದಲ್ಲಿ. ಫ್ರೆಂಡ್ಸ್, ಸೊ ಕಲ್ಲಲಮ್ ತೆಗೆಯುವವರು ಕೆಲವು ಜನ ಅದಕ್ಕೆಂತ ಎಕ್ಸ್ಪರ್ಟ್ ಇರ್ತಾರೆ. ಈಗ ನೋಡಿ, ಬೀರ್ ನಡೆಯುವವರು ಇಲ್ಲ ಮ್ಯಾಚ್ ನೋಡುವಾಗ ಇದೇ ವಿನ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಕಲ್ಲಲಮ್ ಅಲ್ಲಿ ಸಹ ಕೆಲವು ಜನ ಎಕ್ಸ್ಪರ್ಟ್ ಇರ್ತಾರೆ. ಅಲ್ಲಿ ನೋಡಿ ಇಲ್ಲೇ ಕಲ್ಲಲಮ್ ಉಂಟಂತ ಹಾಗೆ 7 ವರ್ಷ ಇದ್ದಾರೆ. ಆದ್ರೆ ನಾನು ಸ್ಪೆಷಲಿ ಸ್ವಲ್ಪ ಫಸ್ಟ್ ಟೈಮ್ ಕಾಡೊಳಗೆ ಹೀಗೆ ಕಲ್ಲಲಮ್ ತೆಗಿಲಿಕ್ಕೆ. ಸೊ ನೋಡುವ, ಇಲ್ಲಿ ಇನ್ನೊಮ್ಮೆ ಸಿಕ್ಕಿತು ನಮ್ಗೆ. ಸೊ ಟೋಟಲ್ ಆಗಿ ಎಷ್ಟು ಸಿಗ್ತದಂತ, ನಿಮ್ಗೆ ಎಷ್ಟು ಕೆಜಿ ಆಗ್ತದೆ ನಿಮ್ಗೆ ತೋರಿಸ್ತೇವೆ. ಅದ್ರ ಮೊದಲು ಇಲ್ಲಿ ಕಲ್ಲಲಮ್ ತೆಗೆಯುವ ಈಗ ನಾವು. ಸೊ ನೋಡ್ಬೋದು, ಹೀಗೆ ಕಾಣ್ತದೆ ಸಣ್ಣದು ಸಣ್ಣದು. ಕೆಲವು ಸಹ ಸೈಜ್ ಅಲ್ಲಿ ಡಿಫರ್ ಉಂಟು, ಚಿಕ್ಕದು ದೊಡ್ಡದು. ನಮ್ಗೆ ದೊಡ್ಡದು ಸಹ ಸಿಕ್ಕಿದೆ, ಮತ್ತೆ ತೋರಿಸ್ತೇವೆ ನಾವು ಕ್ಲೀನ್ ಮಾಡಿ. ಫ್ರೆಂಡ್ಸ್, ಈಗ ನಾವು ಕಲ್ಲಲಮ್ ತೆಗೆದು ಕ್ಲೀನ್ ಮಾಡಿ ಬಂದಿದ್ದೇವೆ. ಸೊ ಹೀಗೆ ಕಾಣ್ತದೆ. ಸೊ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ನೀವು ಸಹ ನೋಡಿದ್ರ ಅಂತ. ಸೊ ಹೀಗೆ ಮಾಡಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಇಲ್ಲಿ ಕೆಜಿಗೆ 1,000 ತನಕ ಉಂಟು. ಇದು ಕಾರ್ಕಳದ್ದು ರೇಟ್. ಸೊ ನಿಮ್ಮ ಹತ್ರ ಎಷ್ಟು ರೇಟ್, ನಿಮ್ಮ ಏರಿಯಾದಲ್ಲಿ ಎಷ್ಟು ರೇಟ್ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಸೊ ಇದು ಒಳ್ಳೇದು, ಜೀವಕ್ಕೆ ಸಹ ಒಳ್ಳೇದು, ಮತ್ತೆ ತಿನ್ಲಿಕ್ಕೆ ಸಹ ಕೆಲವು ಜನದ್ದು ಬಾರಿ ಇಷ್ಟದು ಫುಡ್ಡು. ಸೊ ಮಣ್ಣಿನ ಒಳಗಿರ್ತದೆ, ಭೂಮಿ ಒಳಗಿರ್ತದೆ. ಸೊ ನಾವು ಈ ಗುಡುಗಿಗೆ ನ್ಯಾಚುರಲ್ ಆಗಿ ಆಗುದು. ಸೊ ಅದು ತೆಗಿಬೇಕು. ಕಲ್ಲಲಮ್ ಅನ್ನು ನೀವು ಟೇಸ್ಟ್ ಮಾಡಿದ್ದೀರಾ ಇಲ್ವಾ ಅಂತ ಒಂದು ಹೇಳಿ. ಇದೊಂದು ಟೈಪ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಶ್ರೂಮ್ ಹೇಳ್ತಾರೆ. ಮತ್ತೆ ಈ ವಿಡಿಯೋ ನಾನು ಈಗ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹೇಗಿತ್ತನ್ನು ಕಮೆಂಟ್ ಮಾಡಿ ಹೇಳಿ. ಇಷ್ಟು ತನಕ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ ಐಕನ್ ಒತ್ತಿರಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಬೈ ಬಾಯ್.